ನಮಸ್ಕಾರ ಕರ್ನಾಟಕ ಜನತೆಗೆ. ಇವತ್ತು ನಾವು ಕುಂದಾದ್ರಿ ಬೆಟ್ಟಕ್ಕೆ ಬಂದಿದ್ದೀವಿ. ನೋಡ್ಬೋದು, ಇಲ್ಲಿಂದ ನಾವು ಮೆಟ್ಟಿಲುಗಳನ್ನು ಹತ್ಕೊಂಡು ಹೋಗ್ಬೇಕೀಗ. ನೋಡ್ಬೋದು, ಎದುರು ಮುಂದೆ ಮ್ಯಾಪ್ ಹಾಕಿದ್ದಾರೆ. ಎಲ್ಲ ಟೂರಿಸ್ಟ್ ಪ್ಲೇಸ್ಗಳಿವೆ ನೋಡಿ, ಇಲ್ಲಿ ನೋಡ್ಬೋದು. ಮೆಟ್ಲು ಹತ್ಬೇಕು. ವ್ಯಾನಿಂದ ಎಲ್ಲ ಸಬ್ಬು ಕಾಣ್ತದೆ. ಬನ್ರಿ ಹೋಗುವ. ಏನೋ ಮಾಡ್ತೀರಾ ಸಂಚಾರಿ ಕುಮಾರ್ ಜೊತೆ ಎಲ್ಲ ಹೋಗ್ತಿದ್ದಾರೆ. ಧೋಪುರ ಯಾವ್ದು ವಿಡಿಯೋ ಸಾಕು, ನಂದೊಂದು ವಿಡಿಯೋ ಮಾಡ. ಹಿಂಗ್ ನಡ್ಕೋಗಿ ಹಿಂಗ್ ಮಾಡ್ತಾನ. ಹೆಂಗ್ ಮಾಡ್ತೆ? ಕಲರ್ ಹಾಕಂತ ನೋಡ್ಬೋದು ವ್ಯೂ ಪಾಯಿಂಟ್ ಯಾವ ಥರ ನೋಡ್ತಿದೆ ನೋಡಿ, ಸಖತ್ತಾಗಿದೆ ನೋಡಿ. ವಾವ್, ಸೂಪರ್. ನೋಡ್ಬೋದು, ತುಂಬ ಜನ ಬಂದಿದ್ದಾರೆ. ಯಾರು ಹುಡುಗರೇ ಜಾಸ್ತಿ ಕಾಣ್ತಿಲ್ಲ, ಎಲ್ಲ ಬರೀ ಹುಡುಗಿಯರೇ ಕಾಣ್ತಿದ್ದಾರೆ ನೋಡಿ. ಹುಡುಗರು ಅಲ್ಲಲ್ಲೇ ಅಷ್ಟು ಕಮ್ಮಿ ಇದ್ದಾರೆ ನೋಡಿ, ಎಲ್ಲ ಹುಡುಗಿಯರೇ ಇದ್ದಾರೆ ರಾಸಿ ಜನ. ಲ್ಯಾಟ್ರಿ ಸಖತ್. ನೋಡ್ಬೋದು ಜನ ಸಾಗರ ಯಾವ ಥರ ಇದೆ ಅಂತ ನೋಡಿ. ಎಲ್ಲೋಯ್ತ್ಯಾ? ಓ, ಹಾರಬೇಡ ಅಂತೀವಿ ಮತ್ತೆ. ನೋಡಿ, ಹಾರಕ್ಕೆ ಹೋಯ್ತಾವ ನೋಡಿ. ನೋಡಿ ನೋಡಿ, ಫೋಕಸ್ ಮಾಡ್ತಾರಂತಾರೆ ನೋಡಿ. ಏ ಆಚಿ ಒಬ್ಬನೇನಾ? ನಾ ಬಂದಲ್ಲ ಅಲ್ಲಿ ಕಾಣ, ಅಲ್ಲಿ ರೋಡ್ ಅದ. ಅಲ್ಲಿ ನೋಡು, ಅಲ್ಲಿ ರೋಡ್ ಅದೇ ಅಲ್ಲಿ ಕಾಣ್ತದಲ್ಲ. ಹಾ, ಇದೇ ರೋಡ್. ಇಲ್ಲಿ ಈಜಾಡ್ಲಕ್ಕಾಯ್ತಲ್ಲ. ಏ ಇಲ್ಲಿ ಈಜಾಡನೆ. ಏ ನೀರಷ್ಟು ಆಳೆ ಅಲ್ವಾ? ಓ, ಈಜಾಡೋನೆ. ಇವ್ರು ಏನು ಹೇಳ್ತಾ ಇಲ್ಲ. ಯಾಕೆ? ಇವ್ರು ಸಂಚಾರಿ ಕುಮಾರ್ ಅವರು ಇಲ್ಲಿದ್ದಾರೆ. ಜಾಕೆಟ್ ಎಲ್ಲ ಬಿಚ್ಕೊಂಡು ಈಗ ಇದಕ್ಕೆ ಈ ನದಿಗೆ ಹಾರೋಕೆ ರೆಡಿ ಆಗಾರ. ಇಂತಿಂತ ದೊಡ್ಡ ಮೀನು ಅಂತ ಹಿಡಿತಾರಂತ ಇಲ್ಲಿಗೆ. ಇದು ಯಾವ ಗುಡ್ಡ? ಇದು ಕುಂದಾದ್ರಿ ಬೆಟ್ಟದಲ್ಲಿ ಇದ್ದೀವಿ ನಾವೀಗ. ಓಕೆ, ಮತ್ತೆ ಇವನು ಬರೀ ಫೋಟೋ ತಕಂತಿರ್ತಾನ ನೋಡಿ. ಇವ ಸೆಂಟ್ರ್ ಬಂದ ಕಡೆ ಬಾಯ್ ಬಾಯ್ ಅಂತ. ಈಗ ವಿಷಯಕ್ಕೆ ಬರುವ. ಕುಂದಾದ್ರಿ ಬೆಟ್ಟವಿರುವುದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಗುಡ್ಡೇಕೆರೆ ಎಂಬ ಗ್ರಾಮದಲ್ಲಿ ಬರುತ್ತದೆ. ಕುಂದಾದ್ರಿ ಬೆಟ್ಟದ ಮೇಲೆ ಜೈನ ದೇವಾಲಯವಿದೆ. ಇದು ಪಾರ್ಶ್ವನಾಥ ದಿಗಂಬರ ದೇವಾಲಯ ಆಗಿದೆ. ಇದು 3000 ವರ್ಷಗಳಷ್ಟು ಇತಿಹಾಸವಿರುವ ದೇವಾಲಯವಾಗಿದೆ. ಶತಮಾನಗಳ ಹಿಂದೆ ಇಲ್ಲಿ ಆಚಾರ್ಯನೋರ್ವ ಕುಂದ ಮುನಿಗಳನ್ನು ಆಂಧ್ರ ಪ್ರದೇಶದಿಂದ ಕಾಲ್ನಡಿಗೆಯಲ್ಲಿ ಬಂದು ಇಲ್ಲಿ ತಪಸ್ಸನ್ನು ಮಾಡಿದರು. ಹಾಗಾಗಿ ಈ ಬೆಟ್ಟಕ್ಕೆ ಕುಂದಾದ್ರಿ ಬೆಟ್ಟ ಎಂದು ಹೆಸರು ಬಂತು ಅಂತ ಹೇಳುತ್ತಾರೆ. ಕುಂದಾದ್ರಿ ಬೆಟ್ಟವು ಸಮುದ್ರ ಮಟ್ಟದಿಂದ 826 ಮೀಟರ್ನಷ್ಟು ಎತ್ತರವಿದೆ. ಇದು ಜೈನ ದೇವಾಲಯದ ಎಡಭಾಗದಲ್ಲಿ 2 ಕೆರೆಗಳು ಇವೆ. ಇದಕ್ಕೆ ತಾವರೆ ಕೆರೆ ಅಂತಲೂ ಕರೆಯುತ್ತಾರೆ. ಈ ನೀರು
ವರ್ಷ ಪೂರ್ತಿ ಇರುತ್ತದೆ, ಎಂದಿಗೂ ಬತ್ತುವುದಿಲ್ಲೆಂದು ಇಲ್ಲಿ ಸ್ಥಳೀಯರು ಹೇಳುತ್ತಾರೆ. ನೋಡಬಹುದು ದೇವಸ್ಥಾನ ಒಳಭಾಗದಲ್ಲಿ. ಓಕೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಓಕೆ ಗೆಳೆಯರೆ, ಧನ್ಯವಾದಗಳು.